ಜೀವನದಿಂದನೂ ಕೂಡ ಹಿಂದಿ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀನಿ. 68-70 ದಶಕದಲ್ಲಿ ನಾನು ವಿದ್ಯಾರ್ಥಿ ಜೀವನದಿಂದನೇ ಈ ಹಿಂದಿ ವಿರೋಧಿಯನ್ನ ನಾನು ತಿಳ್ಕೊಂಡು ಈ ಹಿಂದಿ ಬೇಡ, ಕರ್ನಾಟಕದಲ್ಲಿ ಎರಡೇ ಭಾಷೆ, ಒಂದು ಕನ್ನಡ ಒಂದು ಇಂಗ್ಲೀಷು. ಹೇಗೆ ತಮಿಳುನಾಡಲ್ಲಿ 2 ದ್ವಿಭಾಷಾ ಸೂತ್ರವನ್ನು ಅನುಸರಿಸ್ತಾ ಇದ್ದಾರೋ ಅದೇ ರೀತಿ ಕರ್ನಾಟಕದಲ್ಲೂ ಮಾಡಬೇಕು. ಒಂದು ವೇದಿಕೆಯಲ್ಲಿ ನಾನು ಶಿವರಾಮೇಗೌಡರು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡಾಗ ಅವರು ಒಂದು ಮಾತು ಹೇಳಿದರು, ನಾನು ದ್ವಿಭಾಷಾ ಸೂತ್ರದ ಪರವಾಗಿದ್ದೀನಿ ಅಂತ ಹೇಳಿದರು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಕೂಡಲೇ ದ್ವಿಭಾಷಾ ಸೂತ್ರವನ್ನು ಜಾರಿ ತರಬೇಕು. ಯಾವುದೇ ಕಾರಣಕ್ಕೂ ಈ ಹಿಂದಿ ಪರೀಕ್ಷೆಯನ್ನು ಕಡ್ಡಾಯ ಮಾಡಬಾರ್ದು. ಏನು ನಮ್ಮ ಘೋಷಣೆ ಇದೆ ವಿತೌಟ್ ಹಿಂದಿ ಪಾಸ್ ಅಂತ ಹೇಳಿಬಿಟ್ಟು ಅದಕ್ಕೆ ಸರ್ಕಾರ ಮನ್ನಣೆಯನ್ನು ಕೊಡಬೇಕು. ಕನ್ನಡ ಪರ ಹೋರಾಟಗಾರರು ಇವತ್ತು ನಾವು ಭಾಳ ಶಾಂತಿಯಿಂದ ಸೌಹಾರ್ದತೆಯಿಂದ ಎಲ್ಲರನ್ನ ಮನವೊಲಿಸ್ಕೊಂಡು ಪೊಲೀಸ್ ಇಲಾಖೆಯವರು ಹೇಳಿದಂಗೆ ನಾವು ಮಾಡಿದ್ದೀವಿ. ಮುಂದೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡಬೇಡಿ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮತ್ವ, ಅದಕ್ಕೆ ಆದ್ಯತೆಯನ್ನು ಕೊಡಬೇಕು. ಹಿಂದಿ ಭಾಷೆ ಏನಾದರೂ ಎಕ್ಸಾಮ್ ಇಟ್ಕೊಂಡ್ರೆ ನಮಗೆ ಜಾಣಗೆರೆ ಹೇಳ್ದಂಗೆ ನೀವು ಕಾಟಾಚಾರಕ್ಕೆ ಇಟ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಹಿಂದಿಯನ್ನು ಮುಂದಿಟ್ಕೊಂಡು ಅದು ಪಾಸಾದರೆ ಎಲ್ಲ ಪಾಸಾಗಬೇಕು ಅನ್ನೋದಿದೆಯಲ್ಲ, ಈ ಧೋರಣೆಯನ್ನು ನಾವು ಖಂಡಿಸ್ತೀವಿ. ಹಿಂದಿಯನ್ನು ಕೈ ಬಿಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇದನ್ನು ತಿಳಿಸೋರು ಯಾರು? ರಾಜ್ಯ ಸರ್ಕಾರಕ್ಕೆ ತಿಳಿಸೋರು ಯಾರು? ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ತಿಳಿಸ್ಬೇಕಾಗಿರೋದು ಇಲ್ಲಿಯ ಅಧಿಕಾರಿಗಳು. ಅವರು ಕೂಡ ಬಂದಿದ್ದಾರೆ. ಇಲ್ಲಿಯ ಅಧಿಕಾರಿಗಳು ಕೂಡಲೇ ಹೋಗಿ ಮಾನ್ಯ ಮಂತ್ರಿಗಳನ್ನು ಭೇಟಿಯಾಗಿ ನಮ್ಮ ಕಚೇರಿ ಮುಂದೆ ಧರಣಿ ಮಾಡಿದ್ದಾರೆ. ಹಿಂದಿ ವಿರುದ್ಧವಾಗಿ ಅದನ್ನು ಅವ್ರ ಗಮನಕ್ಕೆ ತರಬೇಕು. 30ರೊಳಗೆ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ.